ನಮಸ್ಕಾರ. ಅಧಿಕಾರಕ್ಕಾಗಿ ಐಷಾರಾಮಿ ರೆಸಾರ್ಟ್ನಲ್ಲಿ ರಾಜಕಾರಣ, ಬರದಿಂದ ಕಂಗೆಟ್ಟಿದ್ದಾರೆ ರಾಜ್ಯದ ಜನ. ಚಿಂತೆ ಇಲ್ಲದ ಜನಪ್ರತಿನಿಧಿಗಳಿಗೆ ಛೀ ಥೂ ಅಂತಿದ್ದಾರೆ ಜನ. ಇದುವೇ ಕ್ಷಣದ ಆಪರೇಷನ್ ಬ್ರೇಕಿಂಗ್. ಎಂಎಲ್ಎ ರೆಸಾರ್ಟ್ ವೈಭೋಗ, ಜನ ಛೀ ಥೂ. ಅವನ ಹೆಸರು ತಗೊಂಡು ಹೇಳಬೇಕು, ಕ್ಷೇತ್ರ ಜನ ನಾಚಿ ಶರ್ಮ ಅಂತೀವಿ. ಮಜಾ ಮಾಡ್ಕೋತಾರ ರೆಸಾರ್ಟ್ ನಾಗ ಕೂತ ನೀವ ನಾಚಿಕೆಗೇಡನವ ಕರ್ಮಗೇಡಿ ಅದನವ. ಅವ ಎಲ್ಲಿ ಸಿಕ್ಕಲ್ಲಿ ಹಿಡಿದು ಹೊಡಿಬೇಕಂತ. ಗೋಕಾಕ್ ಶಾಸಕ ಹಾಗೆಯೇ ಮಹೇಶ್ ಕಮಟಳ್ಳಿಗೆ ಸಂಕಟ ಗ್ಯಾರಂಟಿ. ಸ್ಪೀಕರ್ ಮೂಲಕ ಕ್ರಮ ಜರುಗಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಸದಸ್ಯತ್ವವನ್ನ ರದ್ದುಪಡಿಸಲು ಶಾಸಕಾಂಗ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದ್ದು, ಗೋಕಾಕ್ ಶಾಸಕ ಹಾಗೆಯೇ ಮಹೇಶ್ ಕಮಟಳ್ಳಿ ನಿನ್ನೆ ಸಿಎಲ್ಪಿ ಮೀಟಿಂಗ್ಗೆ ಗೈರಾಗಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಇವರಿಬ್ಬರಿಗೂ ಕೂಡ ಸಂಕಟ ಗ್ಯಾರಂಟಿ. ಸ್ಪೀಕರ್ ಮೂಲಕ ಕ್ರಮ ಜರುಗಿಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಸದಸ್ಯತ್ವವನ್ನ ರದ್ದುಪಡಿಸಲು ಕೂಡ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದ್ದು, ಗೈರಾದವರು ನೋಟಿಸ್ಗೆ ಉತ್ತರ ಕೊಡದಿದ್ರೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಒಂದು ವೇಳೆ ಉತ್ತರ ಕೊಟ್ಟರೂ ಕೂಡ ಅದು ಸಮಂಜಸವಾಗಿರದಿದ್ರೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಸದಸ್ಯತ್ವ ರದ್ದುಪಡಿಸೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದ್ದು, ಈ ಮೂಲಕ ಉಳಿದ ಶಾಸಕರಿಗೂ ಕೂಡ ಎಚ್ಚರಿಕೆಯ ಸಂದೇಶವನ್ನ ಈಗಾಗಲೇ ರವಾನಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನೋಟಿಸ್ಗೂ ಕ್ಯಾರೆ ಅನ್ನದ ಶಾಸಕರಿಗೆ ಸಂಕಷ್ಟ ಗ್ಯಾರಂಟಿ. ಸ್ಪೀಕರ್ ಮೂಲಕ ಕ್ರಮ ಜರುಗಿಸೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದ್ದು, ಈ ಮೂಲಕ ಉಳಿದ ಅತೃಪ್ತ ಶಾಸಕರಿಗೂ ಎಚ್ಚರಿಕಾ ಸಂದೇಶವನ್ನ ರವಾನಿಸುವಂತಹ ಪ್ರಕ್ರಿಯೆಗೆ ಕಾಂಗ್ರೆಸ್ ಮುಂದಾಗಿದೆ. ಅಸಮಾಧಾನಿತ ಶಾಸಕರಿಗೆ ಪರೋಕ್ಷವಾದ ಎಚ್ಚರಿಕೆಯ ಸಂದೇಶ ಇದು. ನೋಟಿಸ್ಗೂ ಕೂಡ ಕ್ಯಾರೆ ಅನ್ನದ ಶಾಸಕರಿಗೆ ಸಂಕಷ್ಟ ಗ್ಯಾರಂಟಿ. ಸಿಎಲ್ಪಿ ಮೀಟಿಂಗ್ಗೆ ಹಾಜರಾಗದಿದ್ದಂತಹ ಇಬ್ಬರು ಶಾಸಕರಿಗೆ ಈ ಮೂಲಕ ಈಗ ಕಾನೂನು ಕ್ರಮವನ್ನ, ಅದರಲ್ಲೂ ಕೂಡ ಸ್ಪೀಕರ್ ಮೂಲಕ ಕ್ರಮಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇಬ್ಬರಿಗೂ ಕೂಡ ಗೇಟ್ ಪಾಸ್ ಕೊಡುವಂತಹ ಪ್ರಯತ್ನ ಈಗ ಕಾಂಗ್ರೆಸ್ನಿಂದ ನಡೀತಾ ಇದೆ. ರೆಬಲ್ ಶಾಸಕರಿಗೆ ಈಗ ಸಂಕಷ್ಟ ಕೂಡ ಬಂದೊದಗಿದೆ. ಯಾಕಂದ್ರೆ ಈ ಮೂಲಕ ಸ್ಪೀಕರ್ ಅವರ ಮೂಲಕ ಈಗ ಕ್ರಮವನ್ನ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದ್ದು, ಇಬ್ಬರು ಶಾಸಕರಿಗೆ ಈ ಮೂಲಕ ಸಂಕಷ್ಟ ಗ್ಯಾರಂಟಿ ಆಗಿದೆ. ಒಂದ್ ಕಡೆ ರಾಜ್ಯದಲ್ಲಿ ತಾಂಡವವಾಡ್ತಾ ಇದೆ ತೀವ್ರವಾದಂತಹ ಬರ. ಈ ಬಗ್ಗೆ ಚಿಂತೆನೇ ಇಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ. ಅಧಿಕಾರಕ್ಕಾಗಿ ರೆಸಾರ್ಟ್ ರಾಜಕಾರಣಕ್ಕೆ ಮೊರೆ ಹೋಗಿದ್ದಾರೆ. ರಾಜ್ಯದಲ್ಲಿ ತಾಂಡವವಾಡ್ತಾ ಇದೆ ತೀವ್ರ ಬರ. ಈ ಬಗ್ಗೆ ಚಿಂತೆನೆ ಇಲ್ಲ ಜನಪ್ರತಿನಿಧಿಗಳಿಗೆ. ಅಧಿಕಾರಕ್ಕಾಗಿ ರೆಸಾರ್ಟ್ ರಾಜಕಾರಣಕ್ಕೆ ಮೊರೆ ಹೋಗಿದ್ದಾರೆ. ಚಿಂತೆ ಇಲ್ಲದವರಿಗೆ ಸಂತೆಯಲ್ಲೂ ಕೂಡ ನಿದ್ದೆ ಅಂತೆ ಅನ್ನುವ ರೀತಿಯಲ್ಲಿ ಜನಪರ ಕಾಳಜಿ ಇಲ್ಲದವರಿಗೆ ಅಧಿಕಾರದ್ದೇ ಚಿಂತೆ ಅನ್ನುವಂತಾಗಿದೆ. ಸೀಟಿಗಾಗಿ ಐಷಾರಾಮಿ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನ ಹೂಡಿದಂತಹ ಶಾಸಕರು ಈಗ ರಾಜ್ಯದ ಜನ ತಮ್ಮ ಜಿಲ್ಲೆಗಳಲ್ಲಿ ಬರದಿಂದ ಕಂಗೆಟ್ಟಿದ್ದಾರೆ. ರಾಜ್ಯದ ರೈತರು ತುತ್ತು ಅನ್ನಕ್ಕಾಗಿ ಹನಿ ಹನಿ ನೀರಿಗೂ ಕೂಡ ಜನ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ರಾಜಕಾರಣಿಗಳಿದ್ದು ನಾವು ಆರಿಸಿ ಕಳುಹಿಸಿದ ಜನಪ್ರತಿನಿಧಿಗಳದ್ದು ಮಾತ್ರ ವೈಭೋಗದ ವಾಸ್ತವ್ಯ. ಲಕ್ಷ ಲಕ್ಷ ಕೊಟ್ಟು ರೆಸಾರ್ಟ್ನಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿಸಿಕೊಂಡಿದ್ರು ಕೂಡ ಜನರ ಕಷ್ಟವನ್ನ ಕೇಳುವಂತಹ ಜನಪ್ರತಿನಿಧಿಯೇ ಇಲ್ವಾ? ಹಾಗಾದ್ರೆ ರಾಜ್ಯದ ಜನರ ಬಗ್ಗೆ ಕಾಳಜಿಯೇ ಇಲ್ವಾ? ನಾವು ಆರಿಸಿ ಕಳುಹಿಸಿದಂತಹ ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ 100 ತಾಲೂಕುಗಳು ಮುಂಗಾರಿನಲ್ಲಿ ಬರ ಪೀಡಿತ ಅಂತ ಘೋಷಣೆಯಾಗಿದೆ. 156 ತಾಲೂಕುಗಳಲ್ಲಿ ಬರ ಅಂತ ಘೋಷಣೆಯಾಗಿದೆ. ಕ್ಷೇತ್ರದಲ್ಲಿರದಂತಹ ಶಾಸಕರಿಗೆ ಈಗ ಜನರೇ ಛೀ ಥೂ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಬರ ಇದೆ ಅನ್ನೋದು ಜನಪ್ರತಿನಿಧಿಗಳಿಗೂ ಕೂಡ ಗೊತ್ತಿದೆ. ಆದ್ರೆ ಆಡಳಿತ ಹಾಗೂ ವಿಪಕ್ಷದವರು ಮಾಡ್ತಾ ಇರೋದು ಮಾತ್ರ ಐಷಾರಾಮಿ ರೆಸಾರ್ಟ್ಗಳಲ್ಲಿ ಮೋಜು ಮಸ್ತಿ. ಬರದ ಬಗ್ಗೆ ಗೊತ್ತಿದ್ರು ಕೂಡ ರಾಜ್ಯ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲೇ ತೊಡಗಿಸಿಕೊಂಡಿದ್ದಾರೆ. 100 ಶಾಸಕರು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈಗ ಕರ್ನಾಟಕದಲ್ಲಿ
ಸಂಪೂರ್ಣವಾಗಿ ಬರ ಎಲ್ಲ ಇವತ್ತು ಹೋಗ್ಬಿಟ್ಟಿದೆಯಾ, ಜನ ಕಷ್ಟದಿಂದ ಇವತ್ತು ಸುಖದ ಕಡೆಗೆ ಬಂದಿದ್ದಾರ? ಒಂದು ವಾರದಿಂದ ನೀವು ಅಲ್ಲಿ ಕೂತಿದ್ದೀರಲ್ಲಪ್ಪ, ಈಗ ನಮಗೆ ಚಾರ್ಜ್ ಮಾಡೋರು, ನಾವೆಲ್ಲ 2 ದಿವಸ ಹೊರಗಡೆ ಹೋದ ತಕ್ಷಣಲೇ ಈಗ ಇದಕ್ಕೇನು ಹೇಳ್ತೀರಿ ಯಡಿಯೂರಪ್ಪನವ್ರೆ ನೀವು ಜನತೆ ಮುಂದೆ? ಗುರುಗಾಂವ್ನಲ್ಲಿ ಕೂತಿರ್ತಕ್ಕಂಥ 100 ಶಾಸಕರು ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಈಗ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬರ ಎಲ್ಲ ಇವತ್ತು ಹೋಗ್ಬಿಟ್ಟಿದೆಯಾ, ಜನ ಕಷ್ಟದಿಂದ ಇವತ್ತು ಸುಖದ ಕಡೆಗೆ ಬಂದಿದ್ದಾರ? ಒಂದು ವಾರದಿಂದ ನೀವು ಅಲ್ಲಿ ಕೂತಿದ್ದೀರಲ್ಲಪ್ಪ, ಈಗ 156 ತಾಲೂಕಲ್ಲಿ ಭೀಕರ ಬರಗಾಲ ಇದೆ. ಏನು ಮಾಡ್ತಾ ಇದ್ದೀರಾ? ಮುಖ್ಯಮಂತ್ರಿ, ಶಾಸಕರು, ಮಂತ್ರಿಗಳು ಯಾರು ಪ್ರವಾಸ ಮಾಡ್ತಾ ಇದ್ದಾರೆ? ಬರಗಾಲ ಇರಬೇಕಾದ್ರೆ ರೆಸಾರ್ಟ್ನಲ್ಲಿದ್ದಾರೆ ಅಂತ ದೇವೇಗೌಡರು ಹೇಳುವಂಥದ್ದು. ಇವತ್ತು ನಿಮ್ಮ ಮಗ ಮುಖ್ಯಮಂತ್ರಿ ಬರಗಾಲವನ್ನು ಎದುರಿಸೋದಕ್ಕೆ ಏನು ಕಾರ್ಯಕ್ರಮ ಕೈಗೊಂಡಿದ್ದಾರೆ? ಜನ ಸಂಕಷ್ಟದಲ್ಲಿದ್ದಾರೆ, ಆತ್ಮಹತ್ಯೆಗಳು ಮುಂದುವರಿತಾ ಇದೆ, ರೈತನ ಸಂಕಷ್ಟ ಕೇಳೋರಿಲ್ಲ, ಉದ್ಯೋಗ ಇಲ್ಲದೇ ಎಲ್ಲ ಗುಳೆ ಹೋಗ್ತಾ ಇದ್ದಾರೆ, ಜಾನುವಾರುಗಳ ಮೇವಿಲ್ಲ, ಕಸಾಯಿಖಾನೆಗೆ ಜಾನುವಾರುಗಳು ಹೋಗ್ತಾ ಇದೆ. ಇಂಥ ದಾರುಣ ಸ್ಥಿತಿ ಇರಬೇಕಾದ್ರೆ ತಮ್ಮ ಕರ್ತವ್ಯನ ಅಧಿಕಾರದಲ್ಲಿ ಇಟ್ಕೊಂಡು ಮಾಡದೇನೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಏನು ಮಾಡ್ತಿದ್ದೀರಾ? ಇದರಿಂದ ನಮಗೇನು ಲಾಭ ಆಗೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಬಹಳ ಭೀಕರವಾದಂತಹ ಬರಗಾಲ ಈ ವರ್ಷ ಪ್ರಾರಂಭ ಆಗಿದ್ದು ತಾವೆಲ್ಲ ಗಮನಿಸಿದ್ದೀರಿ. ಸುಮಾರು 150ಕ್ಕೂ ಹೆಚ್ಚು ತಾಲೂಕುಗಳನ್ನು ಈಗಾಗಲೇ ಬರಗಾಲ ಪ್ರದೇಶ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ದೇವೆ. ಮಂತ್ರಿಗಳ ತಂಡ ಕೂಡ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೆ, ಎಲ್ಲ ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಪ್ರವಾಸವನ್ನು ಮಾಡಿ ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ಈಗಾಗಲೇ ನಾವು ತೆಗೆದುಕೊಂಡಿರೋದು. ಇವತ್ತು ಈ ಇಲಾಖೆಯನ್ನ ನಾನು ವಹಿಸ್ಕೊಂಡ ಮೇಲೆ ಏನಾದ್ರು ಒಂದು ಹೊಸ ರೂಪ ಕೊಡಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೇನೆ. ನೀರಿನ ರಕ್ಷಣೆ ಮಾಡುವಂಥದ್ದು, ಎಲ್ಲ ನಮ್ಮ ಇಂಟರ್ನಲ್ ಅಂತರ್ ರಾಜ್ಯಗಳ ಡಿಸ್ಪ್ಯೂಟ್ ಆದಷ್ಟು ನಮಗೆ ನ್ಯಾಯವನ್ನು ಒದಗಿಸ್ಕೊಡುವಂಥದ್ದು, ಮತ್ತು ಯಾವ ನೀರು ಕೂಡ ವೇಸ್ಟ್ ಆಗಬಾರ್ದು, ನೀರು ಕೂಡ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು. ಸಿಎಂ ವಿಪಕ್ಷ ನಾಯಕರ ಮೇಲೆ ಆರೋಪವನ್ನ ಮಾಡಿದ್ರೆ ವಿಪಕ್ಷ ಸರ್ಕಾರದ ನಡೆಯನ್ನ ಟೀಕಿಸ್ತಾ ಇದೆ. ಬಿಜೆಪಿ ನಾಳೆಯಿಂದ ನಾವು ಬರ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಆದ್ರೆ ಇವರು ರೆಸಾರ್ಟ್ ನಲ್ಲಿ ಖರ್ಚು ಮಾಡ್ತಾ ಇರೋದು ಮಾತ್ರ ಕೋಟಿ ಕೋಟಿ. ಜನರು ಪರದಾಡ್ತಾ ಇದ್ರೆ ಅವರ ರೆಸಾರ್ಟ್ ಖರ್ಚು ಎಷ್ಟಿದೆ ಅನ್ನೋದನ್ನ ನೀವೆಲ್ಲರೂ ತಿಳ್ಕೊಳ್ಳೇಬೇಕು. 99 ಬಿಜೆಪಿ ಶಾಸಕರಿಂದ ರೆಸಾರ್ಟ್ ವಾಸ ನಡೆದಿದೆ. ಹಾಗಾದ್ರೆ 4 ದಿನದ ಐಷಾರಾಮಿ ರೆಸಾರ್ಟ್ ನಲ್ಲಿ ಶಾಸಕರು ಇಲ್ಲಿಯವರೆಗೂ ಕೂಡ ಅವರಿಗಾಗಿ ಖರ್ಚು ಮಾಡಿದ್ದೆಷ್ಟು ಅಂತ ನಾವು ನೋಡ್ತಾ ಹೋಗೋದಾದ್ರೆ, 4 ದಿನದ ಐಷಾರಾಮಿ ರೆಸಾರ್ಟ್ ನಲ್ಲಿ ಶಾಸಕರು 80,000 ರೂಪಾಯಿ ಬಿಜೆಪಿ ಶಾಸಕರ ರೂಮ್ಗೆ ಬಾಡಿಗೆಯನ್ನ ನೀಡಲಾಗಿದೆ. 60 ಕೊಠಡಿಗಳಲ್ಲಿ ಶಾಸಕರು ವಾಸ್ತವ್ಯವನ್ನ ಹೂಡಿದ್ರು. 2 ಕೋಟಿಗೂ ಹೆಚ್ಚು ಖರ್ಚನ್ನ ಮಾಡಲಾಗಿದೆ. 23 ಶಾಸಕರು ಲೆಮನ್ ಟ್ರೀ ರೆಸಾರ್ಟ್ ನಲ್ಲೂ ಕೂಡ ವಾಸವನ್ನ ನಂತರ ಮಾಡಿದ್ದಾರೆ. 10 ರೂಮ್ಗಳಲ್ಲಿ ಬಿಜೆಪಿ ಶಾಸಕರಿದ್ರು. 25,000 ರೂಪಾಯಿ ಲೆಮನ್ ಟ್ರೀ ರೂಮ್ ನ ಬಾಡಿಗೆ. 3.75 ಲಕ್ಷ ಲೆಮನ್ ಟ್ರೀಯ ರೆಸಾರ್ಟ್ ಬಿಲ್ ಆಗಿದೆ. 3 ಲಕ್ಷಕ್ಕೂ ಹೆಚ್ಚು ಊಟ, ತಿಂಡಿ, ಮದ್ಯದ ಖರ್ಚೆ ಆಗಿರೋದು. ಒಟ್ಟಾರೆ ಈ ಒಂದು ಕೋಟಿ ಕೋಟಿ ಖರ್ಚಿನ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿಯ ರೆಸಾರ್ಟ್ ರಾಜಕೀಯದಲ್ಲಿ ಶಾಸಕರಿಗೆ ಖರ್ಚಾಗಿದ್ದೆಷ್ಟು ಅನ್ನುವ ಎಲ್ಲ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನು ಕಾಂಗ್ರೆಸ್ನ ಶಾಸಕರು ಈಗಾಗಲೇ ಈಗಲ್ಟನ್ ರೆಸಾರ್ಟ್ ನಲ್ಲಿದ್ದಾರೆ. ಅವರ ಒಂದು ಖರ್ಚು ವೆಚ್ಚದ ಲೆಕ್ಕಾಚಾರವನ್ನ ನೋಡೋದಾದ್ರೆ 48 ಶಾಸಕರು ಈಗಲ್ಟನ್ ನಲ್ಲಿ ಈಗಾಗಲೇ ಇರುವಂತಹ ಶಾಸಕರು. 30 ಶಾಸಕರು ಸದ್ಯಕ್ಕೆ, ಅಂದ್ರೆ 30 ಸದ್ಯಕ್ಕೆ ಬುಕ್ ಆಗಿರುವಂತಹ ಕೊಠಡಿಗಳು. 6ರಿಂದ 8 ಸಾವಿರ ರೂಪಾಯಿ ಪ್ರತಿ ರೂಮ್ ನ ಬಾಡಿಗೆ. 2ರಿಂದ 3 ಸಾವಿರ ರೂಪಾಯಿ ಊಟ ತಿಂಡಿಯ ಖರ್ಚು. 10,000 ರೂಪಾಯಿ ಪ್ರತಿ ಶಾಸಕರಿಗೆ ದಿನಕ್ಕೆ ಕನಿಷ್ಠ ಖರ್ಚು. ಇದು ಸದ್ಯಕ್ಕೆ ಈಗ ಕಾಂಗ್ರೆಸ್ನ ಶಾಸಕರ ಖರ್ಚಿನ ಲೆಕ್ಕಾಚಾರ. ಇನ್ನು ರಾಜ್ಯದಲ್ಲಿ ಎಷ್ಟೆಷ್ಟು ಬರ ಇದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಬರದ ಪ್ರಮಾಣ ಎಷ್ಟು, ಬರದ ಭೀಕರತೆ ಹೇಗಿದೆ ಅನ್ನೋದರ ಅಂಕಿಅಂಶವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 100 ತಾಲೂಕುಗಳು ಮುಂಗಾರಲ್ಲಿ ಬರ ಪೀಡಿತ ಅಂತ ಘೋಷಣೆಯಾಗಿದೆ. 49% ಹಿಂಗಾರಿನಲ್ಲಿ ಮಳೆಯ ಕೊರತೆ ಕೂಡ ಕಂಡು ಬಂದಿದ್ದು 156 ತಾಲೂಕುಗಳಲ್ಲಿ ಬರ ಅಂತ ಘೋಷಣೆಯನ್ನ ಈಗಾಗಲೇ ಅನೌನ್ಸ್ ಮಾಡಲಾಗಿದೆ.
ಬಳ್ಳಾರಿಯಲ್ಲಿ ಭೀಕರ ಬರ ತಾಂಡವವಾಡ್ತಾ ಇದ್ರೆ 70 ತಾಲೂಕುಗಳಲ್ಲಿ 50% ಬರ ಇದೆ. 23 ತಾಲೂಕುಗಳಲ್ಲಿ 80% ಕೂಡ ಬರ ಈಗಾಗಲೇ ಇದ್ದು 63 ತಾಲೂಕುಗಳಲ್ಲಿ 40% ಕೂಡ ಬರ ಇದೆ. ಒಟ್ಟಾರೆ 156 ತಾಲೂಕುಗಳಲ್ಲಿ ಬರವನ್ನ ನಾವು ಗಮನಿಸಬಹುದು. ಬಳ್ಳಾರಿಯಲ್ಲಿ ಭೀಕರ ಬರ ತಾಂಡವವಾಡ್ತಾ ಇದೆ. 11 ತಾಲೂಕುಗಳಲ್ಲಿ ಭೀಕರ ಬರ ಇದ್ದು 2.30 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ಕೂಡ ಹಾನಿಯಾಗಿದೆ. 153 ಕೋಟಿ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದ್ದು, ಇನ್ನು ಧಾರವಾಡದಲ್ಲೂ ಕೂಡ ಬರದ ಪ್ರಮಾಣ ನೋಡಿದ್ರೆ 5 ಧಾರವಾಡ ತಾಲೂಕುಗಳಲ್ಲಿ ಬರ ಪೀಡಿತ ಅಂತ ಘೋಷಣೆಯಾಗಿದೆ. 120 ಕೋಟಿ ರೂಪಾಯಿ ಅಧಿಕ ಮೌಲ್ಯದ ಬೆಳೆ ಹಾನಿಯಾಗಿದೆ. ಧಾರವಾಡದಲ್ಲಿ ಬರದ ಪರಿಸ್ಥಿತಿಯನ್ನ ನಾವು ನೋಡಿದ್ರೆ, ಇನ್ನು ಕಲಬುರಗಿಯಲ್ಲಿ 7 ತಾಲೂಕುಗಳು ಬರ ಪೀಡಿತ ಅಂತ ಘೋಷಣೆಯಾಗಿದೆ. 100 ಕೋಟಿಗೂ ಅಧಿಕ ಬೆಳೆ ಹಾನಿಯಾಗಿದ್ದು 85% ಜಿಲ್ಲೆಯ ಬೆಳೆಗಳಿಗೆ ನೀರೇ ಇಲ್ಲ, ಬೆಳೆಯನ್ನ ಬೆಳೆಯೋದಕ್ಕೆ ಅನ್ನುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಬೆಳಗಾವಿಯಲ್ಲಿ ಭೀಕರ ಬರ ತಾಂಡವವಾಡ್ತಾ ಇದ್ದು 14 ತಾಲೂಕುಗಳು ಬರ ಪೀಡಿತ ಅಂತ ಘೋಷಣೆಯಾಗಿದೆ. 85% ಪ್ರದೇಶದ ಬೆಳೆಗಳಿಗೆ ನೀರಿಲ್ಲ. 200 ಕೋಟಿಗೂ ಹೆಚ್ಚು ಹಾನಿ ಸಂಭವಿಸಿದೆ. ಇನ್ನು ರಾಯಚೂರಲ್ಲಿ ಭೀಕರ ಬರ ತಾಂಡವವಾಡ್ತಾ ಇದೆ. 7 ತಾಲೂಕುಗಳು ಬರ ಪೀಡಿತ ಅಂತ ಈಗಾಗಲೇ ಘೋಷಣೆಯಾಗಿದ್ದು 100 ಕೋಟಿಗೂ ಅಧಿಕ ಬೆಳೆ ಹಾನಿಯಾಗಿದೆ. 80% ಜಿಲ್ಲೆಯ ಬೆಳೆಗಳಿಗೆ ನೀರೇ ಇಲ್ಲ. ಬರದ ಪ್ರಮಾಣ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ನೋಡಿದ್ವಿ. ಇಷ್ಟೆಲ್ಲ ಬರ ಇದ್ರೂ ಕೂಡ ನಮ್ಮ ಜನಪ್ರತಿನಿಧಿಗಳಿಗೆ ಯಾವುದೇ ಚಿಂತೆ ಇಲ್ಲ. ಜನರ ಕಷ್ಟವನ್ನ ಕೇಳದೆ ಅಧಿಕಾರದ ದಾಹಕ್ಕಾಗಿ ರೆಸಾರ್ಟ್ ರಾಜಕಾರಣವನ್ನ ಮಾಡ್ತಾ ಇರುವ ಶಾಸಕರ ಬಗ್ಗೆ ರಾಜ್ಯದ ಜನ ಸಿಡಿದೆದ್ದಿದ್ದಾರೆ. ವಿಜಯಪುರ, ಹುಬ್ಬಳ್ಳಿ, ಬಳ್ಳಾರಿ ಜಿಲ್ಲೆಯ ಜನರೊಂದಿಗೆ ನಮ್ಮ ಪ್ರತಿನಿಧಿಗಳು ಮಾತುಕತೆಯನ್ನ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ರಾಜ್ಯದಲ್ಲಿ ಭೀಕರ ಬರ ಎದುರಾಗಿದೆ. ಬರಕ್ಕೆ ಹೆಸರಾಗಿರುವ ವಿಜಯಪುರ ಜಿಲ್ಲೆಯಲ್ಲಿ ಬರದ ಪರಿಸ್ಥಿತಿ ಅಂತೂ ಹೇಳುತ್ತಿರೋದು. ಇಂಥ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಬಿಜೆಪಿ ಮತ್ತು ಕಾಂಗ್ರೆಸ್ ಶಾಸಕರು ರೆಸಾರ್ಟ್ ರಾಜಕಾರಣದಲ್ಲಿ ತೊಡಗಿದ್ದಾರೆ. ಇಲ್ಲಿ ಬರಕ್ಕೆ ಸ್ಪಂದಿಸುವವರು ಯಾರು ಇಲ್ಲದಂತಾಗಿದೆ. ಬನ್ನಿ ಈ ಕುರಿತು ಮಾತನಾಡಕ್ಕೆ ಬಸವನಾಡಿನ ಜನ ನಮ್ಮ ಜೊತೆ ಇದ್ದಾರೆ. ಬೇರೆ ಬೇರೆ ಕ್ಷೇತ್ರದ ಜನ ಇದ್ದಾರೆ, ಜನಸಾಮಾನ್ಯರು ಅವನೇನ್ ಹೇಳ್ತಾರೆ ಕೇಳೋಣ. ಈಗ ಬಿಜೆಪಿಯವರಾಯ್ತು, ಕಾಂಗ್ರೆಸ್ದವರಾಯ್ತು, ರಾಜಕೀಯ ಬಿಟ್ಬಿಟ್ಟು ರೆಸಾರ್ಟ್ಗೆ ಹೋಗಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಬರಕ್ಕೇನು ಸ್ಪಂದಿಸ್ತಾ ಇಲ್ಲ, ಬರೀ ರಾಜಕಾರಣ ಅಂತಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? 3 ಬಿಟ್ಟವರು ಊರು ದೊಡ್ಡವರು ಅಂತ 3 ಬಿಟ್ಟು ಅವರು 30,000 ಕಿಲೋಮೀಟರ್ ಹೋಗ್ಕೊತರು. ಇನ್ನೊಂದು ಪಕ್ಷದವರು ನೀನ್ ಏನ್ ಮಾಡಿದ್ರು ಬಿಡದಿ ಹೋಗ್ತಾನೆ ಅಂದ್ಕೊಂಡ್ಬಿಟ್ಟು ಇಲ್ಲಿ ಬರಗಾಲ ಬಿದ್ದೈತಿ. ನಮ್ಮ ವಿಜಯಪುರ ಜಿಲ್ಲೆ ಅಕ್ಕ ಪೂರಾ ಕರ್ನಾಟಕದ ಬರಗಾಲ ಬಿದ್ದೈತ್ರಿ. ಇಂಥ ಸಂದರ್ಭ ರಸ್ಟಾರ್ ರಾಜಕಾರಣ ಮಾಡ್ತಾರೆ. ಎಸಿ ಒಳಗ ರೂಮ್ನ ಕೂತ್ಕಿಂತ ಕೋಟ್ಯಾಂತರ ರೂಪಾಯಿ ಸಾವಿರ ನಮ್ ದುಡ್ಡು ಖರ್ಚು ಮಾಡ್ತಾ ಇದಾರೆ ಅವ್ರಿ. ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಗೆ ಆಸೆ ಅನಿಸ್ತದ್ರಿ. ಇವ್ರ ಬಗ್ಗೆ ಏನ್ ಹೇಳ್ಬೇಕು ಅನ್ನೋದಿಲ್ರಿ. ನಾವು ಆಸೆ ಕಳ್ಸಂತ ಜನ ಇವ್ರ ಅಂತ ನಮಗೆ ನಮ್ಮ ಮೂತಿ ನೋಡಿ ನಮ್ಗೆ ಆಸೆ ಆಗತೈತ್ರಿ. ಅಂತಕ್ರ ಹೋಟ್ ಹಾಕಿದೀವಿ ನಾವು ಓದಕ್ಕಿಂತ ಒಂದ್ ರೀತಿ ನಮ್ಗೆ ಅಲರ್ಜಿ ಆಗತ್ತ ಸರ್. ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಗೆ ಹೇಸ್ ಅನಿಸ್ತದೆ ಸರ್. ಜನ ಹೊಟ್ಟಿ ತುಂಬ್ಕೊಂತ ಹೇಳ್ತಾರ, ಇವ್ರು ಹಾಗೆ ತುಂಬ್ಕೊಂತಾರ. ಇವರು ಜನ ಇಲ್ಲಿ ಹೊಟ್ಟಿಗೆ ಕೂಳಿಲ್ಲ, ನಿದ್ದಿಲ್ಲ, ನೀರಿಡಕಿಲ್ಲ, ಬರಗಾಲ ಬಿದ್ದು ಇಲ್ಲಿ ಒಂದೊಂದ್ ತರದ ಕಷ್ಟಗಳನ್ನ ಅನುಭವಿಸಿದ್ದು. ಅವ್ರಿಗೆ ನಮ್ಮ ಕಷ್ಟ ಅವ್ರಿಗೆ ಗೊತ್ತಿಲ್ಲ. ರೊಟ್ಟಿ ಸಹಿತ ನಮಗೆ ಸಿಗಲಾರ್ದಂತ ಪರಿಸ್ಥಿತಿ ಆಗ್ಯದ. ವಿಜಯಪುರ ಜಿಲ್ಲೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ನಡೀತಕ್ಕಂತ ಒಂದು ನಾಟಕ ಏನ್ ಮಾಡಕ್ ಹೊರಟಿದಾರಲ್ಲ ಇವರು, ಇದೊಂಥರ ಲಜ್ಜೆ ಬಿಟ್ಟು ಹೆಜ್ಜೆ ಹಾಕುವಂತಾರಲ್ಲ, ಈ ಲಜ್ಜೆ ಬಿಟ್ಟು ಹೆಜ್ಜೆ ಹಾಕ್ತಕ್ಕಂತ ಲಜ್ಜೆಗೇಡಿಗಳು ಮಾಡ್ತಕ್ಕಂತ ಕೆಲಸವನ್ನ ವಿಜಯಪುರ ಜಿಲ್ಲೆಯ ಶಾಸಕರು ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಇವರಿಗೆ ವಿಜಯಪುರ ಜಿಲ್ಲೆ ಬರದ ಬಗ್ಗೆ ಒಂದು ಸ್ವಲ್ಪನೂ ಕೂಡ ಕಾಳಜಿ ಇಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಮತ್ತು ಇನ್ನೊಂದೇನಪ್ಪಾ ಅಂತ ಇಲ್ಲಿ ಉದ್ಯೋಗವನ್ನು ಅರಸಿ ಇಲ್ಲಿ ಯುವಕರು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಒಂದು ಉದ್ಯೋಗ ಇಲ್ಲ, ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡೋದಿಲ್ಲ, ಬರಗಾಲದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ. ರೆಸಾರ್ಟ್ ಎಸಿ ರೂಮ್ನ ಕೂತು ರಾಜಕಾರಣ ಮಾಡಕ್ ಹೊಟ್ಟಿದಾರಲ್ಲ. ಮತ ಕೇಳುವಾಗ ಜನರ ಮುಂದೆ ನಿಂತು ಕಣ್ಣೀರು ಸುರಿಸಿ ಹೆಣ್ಣು ಮಕ್ಕಳ ಹತ್ತಿದ್ರಲ್ಲ ಓಟ್ ಕೇಳಾಕ, ಅವಾಗ ನಾಚಿಕೆ ಆಗ್ಲಿಲ್ಲ. ಈ ರೀತಿ ರೆಸಾರ್ಟ್ ಹೋಗ್ತೀನಿ, ನಾನು ಓಟ್ ತಗೊಂಡು ನಾನು ರೆಸಾರ್ಟ್ ಹೋಗ್ತೀನಿ ಅಂತಕ್ಕಂಥ ತಲೆಗಿಲ್ಲ ನಿಮಗ. ಓಟ್ ಕೇಳ್ಕೊಂಡು ಕರೆದು ಓಟ್ ತಗೊಂಡಿದ್ದೀರಿ. ಅದನ್ನ ಓಟ್ ತಗೊಂಡು ಶಾಸಕರಾಗಿ ಹೋಗಿ ರೆಸಾರ್ಟ್ದಾಗ ಕುಂದಿರ್ತೀರಿ. ನಾಚಿಕೆಡಿಗಳೇ ನೀವು. ವಿಜಯಪುರ ಜಿಲ್ಲೆ ನಿಮ್ಗೆ ಹೊಳ್ಳಿ ಬಂದ ಜನರು ಕಲಿತು ಹೊಡಿಬೇಕು ಅಂತ ವಾತಾವರಣ ನಿರ್ಮಾಣ ಮಾಡಿದ್ದೀರಿ ನೀವು. ಒಟ್ಟಾರೆ ವಿಜಯಪುರ ಜಿಲ್ಲೆ ಜನ ಹೇಳೋ ಪ್ರಕಾರ ಮತ ಕೇಳುವಾಗ ಏನು ಕಣ್ಣೀರ್ ಹಾಕಿ ವೋಟ್ ಪಡಿತಾರೆ. ಮತ ಪಡೆದ ಆಯ್ಕೆ ಆದ್ಮೇಲೆ ಅವ್ರು ರೆಸಾರ್ಟ್ ರಾಜಕಾರಣಕ್ಕೆ ತೊಡಗ್ತಾರೆ. ಈ ಜನಪ್ರತಿನಿಧಿಗಳು ಕೆಲಸ ಮಾಡ್ರಿ ಅಂತ ಹೇಳಿ ಇಲ್ಲಿ ಜನ ಅಳೋ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ಇಲ್ಲಿ ಜನಸಾಮಾನ್ಯರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಿಲಿನ್ ಜೊತೆ ಮಹೇಶ್ ಶೆಟ್ಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ಇದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಏನು ಬರಪೀಡಿತ ಪ್ರದೇಶಗಳಲ್ಲಿ ಕುಡಿಯುವ ನೀರಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ. ಧಾರವಾಡ ಜಿಲ್ಲೆಯ 5 ತಾಲೂಕುಗಳು ಬರಪೀಡಿತ ಎಂದು ಘೋಷಿಸಲಾಗಿದ್ದು ಜಾನುವಾರುಗಳು ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಶಾಸಕರು ರೆಸಾರ್ಟ್ ರಾಜಕಾರಣದಲ್ಲಿ ತೊಡಗಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಶಾಸಕರು ಸ್ಥಳೀಯವಾಗಿ ಲಭ್ಯವಾಗ್ತಾ ಇಲ್ಲ. ಬನ್ನಿ ಈ ಕುರಿತು ಸ್ಥಳೀಯ ಸಾರ್ವಜನಿಕರು ಏನ್ ಹೇಳ್ತಾರೆ ಅನ್ನೋದನ್ನ ಮಾತಾಡ್ಸೋಣ. ಸರ್ ಹೇಳಿ, ಈಗ ಸ್ಥಳೀಯ ಶಾಸಕರು ನಿಮಗೆ ಲಭ್ಯವಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಭೀಕರ ಬರ ಪರಿಸ್ಥಿತಿ ಇದೆ, ಜಾನುವಾರುಗಳಿಗೆ ಕುಡಿಯಲಿಕ್ಕೆ ನೀರಿಲ್ಲ, ಮೇವಿಲ್ಲ. ಈ ಸಂದರ್ಭದಲ್ಲಿ ಶಾಸಕರು ಅವೈಲೇಬಲ್ ಇಲ್ಲದೆ ಇರೋದು ನಿಮ್ಗೆ ಏನ್ ಅನ್ಸ್ತದೆ ಅಂತ? ಇವತ್ತು ಜಾನುವಾರುಗಳಿಗೆ ಮೇವಿಲ್ಲ, ಕೆರೆಯಲ್ಲಿ ನೀರಿಲ್ಲ, ಒಂದು ಹಳ್ಳ ಕೊಳ್ಳಗಳಿಲ್ಲ. ಇವತ್ತು ಹೋಟ್ ತಗೊಂಡು ಆರಿಸೋದಂತ ಜನಪ್ರತಿನಿಧಿಗಳು ಇವತ್ತು ಇಡೀ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲಿ ಕಾಣ್ತಾ ಇಲ್ಲ.
ಇವ್ರು ರೆಸಾರ್ಟ್ ರಾಜಕಾರಣ ಬರೀ ನಾ ಮುಂಬೈದಾಗದೀನಿ, ಬೆಂಗಳೂರಾಗದೀನಿ, ಪೂನಾದಾಗದೀನಿ ಅನ್ಕೊಂತ ಇವ್ರು ಅಡ್ಡಾಡ್ತಾರ. ಇಲ್ಲಿ ಇರುವಂಥ ಪರಿಸ್ಥಿತಿ ಯಾರು ಅಲಿಸೋರು ಯಾರು? ಇವತ್ತು ಮುಂಜಾನೆ ಸಂಜೆ ಹಳ್ಳಿಯಿಂದ ಹುಬ್ಬಳ್ಳಿಗೆ ಕೆಲಸಕ್ಕೆ ಬಂದರೂ ಕೂಡ ಕೆಲಸ ಸಿಗ್ತಾ ಇಲ್ಲ, ಸರಿಯಾದ ರೀತಿ ಅವ್ರ ಮನೇಲಿ ಎರಡೊತ್ತು ಕೂಳು ಸಿಗ್ತಾ ಇಲ್ಲ. ಇವತ್ತು ದನಕಾರಗಳು ಅಡ್ಡಾಡ್ತಿದ್ರೆ ಅವಕ್ಕೆ ನೀರು ಸಿಗ್ತಾ ಇಲ್ಲ, ಮೇವುಗಳು ಸಿಗ್ತಾ ಇಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಇಡೀ ಧಾರವಾಡ ಜಿಲ್ಲೆಯಲ್ಲಿ ಆರಿಸಿ ಹೋದಂಥ ಜನಪ್ರತಿನಿಧಿಗಳು ನಾ ಪಾರ್ಟಿ ಅಂತ ಹೇಳೋದಿಲ್ಲ, ಇವತ್ತು ಎಲ್ಲ ಪಾರ್ಟಿ ಪಕ್ಷಸ್ಥರು MLA ಆಗಿ ಏನು ಆರಿಸಿ ಹೋಗಿದಾರ. ದಯವಿಟ್ಟು ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ, ಇವರು ತಾವು ಬಂದು ಇವತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅಲಿಸಿ ಸಾರ್ವಜನಿಕರು ಮತ್ತು ಜನವಾರಗಳನ್ನು ಅಲಿಸಬೇಕು, ಅವರು ಕುಂದುಗರು ಚರ್ಚೆ ಮಾಡಬೇಕು. ಇಲ್ಲ ಆದರೆ ಮುಂದೆ ಬರುವಂಥ ಪರಿಸ್ಥಿತಿಯಲ್ಲಿ ಜನರೇ ತಕ್ಕ ಪಾಠ ಕಲಿಸಿದ ಪರಿಸ್ಥಿತಿ ಮಾಡ್ಕೋಬೇಡ ಅಂತ ವಿನಂತಿ ಮಾಡಬೇಕು. ಓಕೆ, ಈಗ ರಾಜಕಾರಣಿಗಳು ರೆಸಾರ್ಟ್ ರಾಜಕಾರಣದಲ್ಲಿ ತೊಡಗಿದ್ದಾರೆ, ಎಲ್ಲ ಪಕ್ಷದವರು ಹೋಗಿ ಹೋಟೆಲ್ನಲ್ಲಿ ಕೂತ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಜನರಾಗಿ ನೀವು ಅವರಿಗೆ ಏನು ಆಗ್ರಹ ಪಡಿಸ್ತೀರಿ ಅಂತ? ನಿಮಗೆ ಮತದಾನ ಮಾಡಿ ನಾವು ವಿಧಾನಸೌಧ ಕಳಿಸಿದ್ದು ಮೊದಲೇ ಮಾತು ನಮ್ಮ ತಪ್ಪಾಗೈತಿ. ಯಾಕಪ್ಪ ಅಂದ್ರೆ ನಿಮಗೆ ಜನರ ಸೇವೆ ಮಾಡಿರಿ, ಜನರ ಕಷ್ಟಗಳನ್ನ ಆಲಿಸ್ರಿ ಅಂತ ಕಳಿಸಿದ್ರೆ ನೀವು ರೆಸಾರ್ಟ್ಸ್ ರಾಜಕಾರಣ ಮಾಡಿ ಜನರ ಕಂಗಿನ ಗುರಿ ಆಗ್ತಿರೋದು. ಇವತ್ತು ಬರಗಾಲದಿಂದ ದನ ಕರ ಮೇವು ಜನರು ಸಹಿತ ಕುಡಿಯೋಕೆ ನೀರಿನ ಪರಿಸ್ಥಿತಿಯಲ್ಲಿ ನೀವು ಎಲ್ಲನೂ ಅರಿತುಕೊಂಡು ನೀವು ಪ್ರತಿಭಾವಂತ ರಾಜಕಾರಣ ಆಗಿ ಇವತ್ತು ನೀವು ರಾಜಕಾರಣ ಬಿಟ್ಟು ಅಲ್ಲಿ ಹೋಗಿ ಕುಂತೀರಿ. ನೀವು ಇವತ್ತು ರೆಸಾರ್ಟ್ ನಮಗೆ ಯಾವುದು ಸರಿ ಕಾಣ್ತಲ್ಲ, ಕೂಡಲೇ ಆ ರಾಜಕಾರಣ ಬಿಟ್ಟು ರೆಸಾರ್ಟ್ ಬಿಟ್ಟು ಜನರ ಕ್ಷೇತ್ರಕ್ಕೆ ಬಂದವ್ರ ಸಮಸ್ಯೆ ಆಲಿಸಬೇಕು. ಇಲ್ಲವಾದಲ್ಲಿ ನೀವು ಎಲ್ಲಿ ಬರ್ತೀರಿ ಅಲ್ಲಿ ಜನರು ನಿಮ್ಗೆ ಕಸಬಾರಿಗೆ ತೊಗೊಂಡು ಬರುವಂಥ ಸಂದರ್ಭ ದೂರಲಂತ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಡ್ತೀನಿ. ಸರ್, ನೀವೇನು ಹೇಳ್ತೀರಿ ಸರ್ ಈಗ ರೆಸಾರ್ಟ್ ರಾಜಕಾರಣದ ಬಗ್ಗೆ, ಈಗಿನ ಪರಿಸ್ಥಿತಿ ಬಗ್ಗೆ ಅಂತ? ಇಡೀ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳು, ಪ್ರತಿಯೊಂದು ಹಂತದಲ್ಲಿ ಕೂಡ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ತಮ್ಮ ಕ್ಷೇತ್ರದ ಜನರ ಜೊತೆಗೆ ಬೆರೆತು ಅಲ್ಲಿ ಮಾಡಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮದತ್ತ ಗಮನ ಕೊಟ್ಟರೆ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದರೆ ಇದೇ ರೀತಿ ಮುಂದುವರೆದ್ರೆ ನಾವು ಅಂದರೆ ಸಾರ್ವಜನಿಕರೇ ಇದಕ್ಕೆ ದಂಗೆ ಹೇಳುವಂಥ ಒಂದು ಸಂದರ್ಭ ಈ ಸದ್ಯದಲ್ಲಿ ಕೂಡಿ ಬರುವಂಥ ಒಂದು ಇದನ್ನು ಕಾಣ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಸರ್. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ನಿರ್ವಹಣೆಯ ಬಗೆಗೆ ಜನಪ್ರತಿನಿಧಿಗಳಾದವರು ಗಮನ ಹರಿಸಬೇಕು. ಅದನ್ನು ಬಿಟ್ಟು ರೆಸಾರ್ಟ್ ಸೇರಿದ್ದು ಸರಿಯಲ್ಲ. ಕೂಡಲೇ ಸ್ಥಳೀಯ ಜನಪ್ರತಿನಿಧಿಗಳು ಆ ಕ್ಷೇತ್ರಕ್ಕೆ ಆಗಮಿಸಿ ಜನರ ಅಹವಾಲುಗಳನ್ನು ಕೇಳುವಂತಹ ಕೆಲಸವನ್ನು ಮಾಡಲಿ ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಇಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳ ಜನರು ಕೂಡ ರಾಜಕಾರಣಿಗಳ ಈ ರೆಸಾರ್ಟ್ ರಾಜಕಾರಣದ ಬಗ್ಗೆ ಚೀತು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಬರದಿಂದ ಕಂಗೆಟ್ಟಿರುವ ರಾಜ್ಯದ ಜನ ಐಷಾರಾಮಿ ರೆಸಾರ್ಟ್ನಲ್ಲಿರುವಂತಹ ಶಾಸಕರಿಗೆ ಚೀತು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಷ್ಟ ಕೇಳೋದಕ್ಕೆ ಕ್ಷೇತ್ರದಲ್ಲಿರದೆ ರೆಸಾರ್ಟ್ನಲ್ಲಿ ಮೋಜು ಮಸ್ತಿ ಮಾಡ್ತಿರೋರಿಗೆ ಜನ ಕ್ಲಾಸ್ ತಗೊಂಡಿದ್ದಾರೆ. ಮುಂಚೆನೆ ವಿರೋಧ ಪಕ್ಷದವರು ರೆಸಾರ್ಟ್ ರಾಜಕಾರಣ ಮಾಡಿರೋದ್ರಿಂದ ಅವ್ರ ಭಯದಿಂದ ಇವರು ಕೂಡ ರೆಸಾರ್ಟ್ ರಾಜಕಾರಣ ಹೋಗಿದ್ದಾರೆ. ಇವತ್ತು ದಿವಸ ಹಲವಾರು ಹಳ್ಳಿಗಳ ಕುಡಿಯುವ ನೀರಿಲ್ಲ, ಮಳೆ ಇರಲ್ಲ ಸಲುವಾಗಿ ರೈತರು ಬರದ ಒಂದು ಇದರಲ್ಲಿ ಬದುಕ್ತಾ ಇದ್ದಾರೆ. ನಮ್ಮ ಜೀವನ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ರೈತರು ಇರಬೇಕಾದ್ರೆ ಆ ಒಂದು ನಾವು ಯಾಕನ್ನ ಜನಪ್ರತಿನಿಧಿಗಳನ್ನ ಆರಿಸಿದೀವಿ ಅಂತಕ್ಕಂಥ ಒಂದು ಚರ್ಚೆ ಸಾಮಾನ್ಯವಾಗಿ ಮಾತಾಡ್ತಾ ಇದ್ದಾರೆ. ಈಗ ಇವತ್ತಿನ ದಿವಸ ಹಳ್ಳಿಯಲ್ಲಿ ಹೇಳ್ತಾರೆ ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತೇಳಿ. ಇವರು ಶಾಸಕರಲ್ಲ, ಜನರ ಮತದಿಂದ ಆರಿಸಿ ಬಂದು ಮಜಾ ಮಾಡ್ತಕ್ಕಂಥವ್ರು, ಜನರ ದುಡ್ಡನ್ನು ಕೊಳ್ಳೆ ಹೊಡಿತಕ್ಕಂಥವ್ರು. ಇಂಥವ್ರಿಗೆ ಮುಂದಿನ ದಿನಗಳಲ್ಲಿ ಜನರ ಪಾಠ. ರಾಜ್ಯದಲ್ಲಿ ಇಂದು ರಾಜಕೀಯ ಅಸ್ಥಿರತೆ ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ, ರೈತರ ಮೇಲೆ ಪರಿಣಾಮ ಬೀರ್ತಾ ಇದೆ, ಬರಗಾಲ ಮೇಲೆ ಪರಿಣಾಮ ಬೀರ್ತದೆ. ಒಂದು ಕಡೆ BJP ಶಾಸಕರು ಗುರುಗ್ರಾಮದ ದಿಲ್ಲಿ ಹತ್ರ ಹರಿಯಾಣದ ರಿಸೋರ್ಟ್ದಲ್ಲಿ ಅಡಿಕೊಂಡ್ರೆ, ಕಾಂಗ್ರೆಸ್ ಶಾಸಕರು ನಿನ್ನೆಯಿಂದ ಬೆಂಗಳೂರಿನ ಸಮೀಪದಂಥ ಬಿಡದಿ ರಿಸೋರ್ಟ್ನಾಗ ಅದಾರ. ಕುಡಿಯೋ ನೀರಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ಜನರ ಮಧ್ಯೆ ಇದ್ದು ಅವ್ರ ಸಮಸ್ಯೆ ಬಗೆಹರಿಸಬೇಕನ್ನೋದು ಶಾಸಕರು ಇವತ್ತು ಬೆಂಗಳೂರು ಮತ್ತು ಹರಿಯಾಣ ರಿಸೋರ್ಟ್ನಾಗ ಇದ್ದು ನೋಡ್ರೆ ಜನ ಇದು ರಾಜಕೀಯ ದುರಂತ ಅಲ್ಲ, ಮತ್ತೊಂದೇನೂ ಅಲ್ಲ. ಈ ಅಸ್ಥಿರತೆಯನ್ನು ಭಾಳ ದಿವಸ ಮುಂದೆ ಕೊಡಬಾರ್ದು. ಇದಕ್ಕೆ ರಾಜ್ಯಪಾಲರು ಮುಂದಾಗಬೇಕು. ಅಭಿವೃದ್ಧಿ ಕಡೆ ಇವರಿಗೆ ಗಮನನೇ ಇಲ್ಲ, ಇಚ್ಛಾಶಕ್ತಿ ಕೊರತೆ ಐತಿ ಇವ್ರಿಗೆ ಮೊದಲ. ಅಂಥದ್ರಾಗ ಈಗ ರೆಸಾರ್ಟ್ ರಾಜಕೀಯ ಮಾಡ್ಕೊಂತ ಹೋಗೋದ್ರಿಂದ ನಮ್ಮ ಇರುವಂಥ ಕೆಲಸ ಕಾರ್ಯಗಳು ಎಲ್ಲ ಕುಂಠಿತ ಆಗ್ತಾ ಇದ್ದಾವೆ. ಇವ್ರನ್ನ ಆರಿಸಿ ಕಳಿಸಿರೋದು ಅದಕ್ಕೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಸ್ಥಾನಮಾನಗಳು ಕೊಟ್ಟಿದ್ದಾರಲ್ಲ ಆ ಕಡೆ ಒತ್ತು ಕೊಟ್ಟು ಜನರ ಕೆಲಸಗಳನ್ನ ಮಾಡುವಂಥದ್ದನ್ನು ಬಿಟ್ಟು ಇವತ್ತಿನ ದಿವಸ ಇವರು ರೆಸಾರ್ಟ್ ರಾಜಕೀಯ ಮಾಡಿಕೊಂಡು ಇವ್ರ ಸ್ವಾರ್ಥಕ್ಕೋಸ್ಕರ ನಮ್ಮ ಜನರನ್ನ ಬಲಿ ಕೊಡ್ತಾ ಇದ್ದಾರೆ. ಮೊದಲು ಇದನ್ನು ಫಸ್ಟ್ ಆಫ್ ಆಲ್ ಇವ್ರು ಬಿಡಬೇಕು. ಬಿಡದೆ ಹೋದ್ರೆ ಇವ್ರ ವಿರುದ್ಧ ನಾವೇ ಹೋರಾಟಕ್ಕೆ ನಾವು ಇಳಿತೀವಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀವಿ. ಯಾವ ಪಕ್ಷದ ರಾಜಕೀಯ ನಾಯಕರಿಗೂ ಕೂಡ ಮಾನ ಮರ್ಯಾದೆ ಏನೂ ಇಲ್ಲ. ಕ್ಷೇತ್ರದ ಸಮಸ್ಯೆಯನ್ನ ಕೇಳಲಿಕ್ಕೆ ಮತ್ತು ಬಗೆಹರಿಸಲಿಕ್ಕೆ ಆಯ್ಕೆ ಮಾಡಿರೋದು. ಇವತ್ತು ವಾರಗಟ್ಟಲೆ 15 ಗಟ್ಟಲೆ ರೆಸಾರ್ಟ್ಸ್ಗಳಲ್ಲಿ ಹೋಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಇವತ್ತು ಕೂದಿದ್ದಾರೆ. ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಕ್ಷೇತ್ರಕ್ಕೆ ತತ್ಕ್ಷಣ ಬರಬೇಕು, ಬಂದ ಮೇಲೆ ಇವ್ರಿಗೆ ಕಲ್ ತಗೊಂಡು ಹೊಡಿಬೇಕು, ಜನ ಕ್ಯಾಕರ್ಸ್ ಒಗಿಬೇಕು ಇವತ್ತು. ಆದ್ರಿಂದ ಮಾನ ಮರ್ಯಾದೆ ಇದ್ರೆ ತತ್ಕ್ಷಣ ವಾಪಸ್ ಬರಬೇಕು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಕಲಬುರಗಿ, ಬೆಳಗಾವಿ, ಶಿವಮೊಗ್ಗದ ಜನ ಏನ್ ಹೇಳಿದ್ರು ಅನ್ನೋದನ್ನ ನೋಡಿದ್ರಿ. ಇಷ್ಟೇ ಅಲ್ಲ, ಇನ್ನಷ್ಟು ಜಿಲ್ಲೆಗಳ ಜನರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಜನ ಪ್ರತಿನಿಧಿಗಳಿಗೆ ಕ್ಯಾಕರಿಸಿ ಉಗ್ದಿದ್ದಾರೆ. ಇವೆಲ್ಲವನ್ನ ನೋಡೋಣ ಬೇಕಾದ್ಮೇಲೆ.